बच्चों, हिंदी वलरी तृतीय भाषा 2020 से 21 साल का 8वीं कक्षा पाठ 9 मोबाइल का बोला बाला। मोबाइल का बोल बाला means the mobile's conversations. That means ಮೊಬೈಲ್ ಕಾರ್ಯನಿರ್ವಹಿಸುವ ಹೇಗೆ ಏನು ಹೇಳ್ತಿದೆ ಮೊಬೈಲ್ ನೋಡೋಣ. जिस पाठ का लेखक का नाम सुरेखा शर्मा शांति. सुरेखा शर्मा शांति. बच्चों, मेरा नाम अप्पामणि एन विद्या ज्योति पाठशाला BTM लेआउट बेंगलुरु. मोबाइल का बोल बाला सुरेखा शर्मा शांति. इस पाठ का लेखिका है सुरेखा शर्मा. हम आज इस पाठ का जो सुरेखा शर्मा जी का जन्म के बारे में देख पाएंगे. सुरेखा शर्मा शांति जी का जन्म 11 अगस्त को हुआ था. 11th of August सन 1956 में 56 को सफ़ीदों जींद हरियाणा में हुआ. ಇವರು ಸುರೇಖಾ ಶರ್ಮರವರು 11 ಆಗಸ್ಟ್ ತಿಂಗಳು 1956ರ ಸಫೀದೋ, ಇದು ಹರಿಯಾಣನಲ್ಲಿರೋದು. ಹರಿಯಾಣ ಒಂದು ಡಿಸ್ಟ್ರಿಕ್ಟಲ್ಲಿ ಸ್ಟೇಟಲ್ಲಿ ಇವರು ಜನನ ಆಗ್ತಾರೆ. इनकी हिंदी में MA B.Ed की शिक्षा हुई. ಇವರು ಹಿಂದಿಯಲ್ಲಿ ಮಾಸ್ಟರ್ ಆಫ್ ಆರ್ಟ್, ಬ್ಯಾಚುಲರ್ ಆಫ್ ಲಿಟ್ರೇಚರ್ ಎಜುಕೇಷನ್ B.Ed ಶಿಕ್ಷಣವನ್ನು ಪಡ್ಕೊಂಡಿರ್ತಾರೆ. ಅದನ್ನೇ MA B.Ed ಅಂತ ಹೇಳೋದು. ये हरियाणा प्रादेशिक हिंदी साहित्य सम्मेलन प्रयागನಲ್ಲಿ संयुक्त मंत्री और अखिल भारतीय साहित्य परिषद की सदस्य रही. अखिल ಭಾರತದ ಸಾಹಿತ್ಯದ ಪರಿಷತ್ನ ಸದಸ್ಯರಾಗಿ ಕೆಲಸವನ್ನು ಮಾಡ್ತಾ ಇರ್ತಾರೆ. इनकी प्रमुख रचनाएं हैं रिश्तों का एहसास, बाल कविता संग्रह है नन्ही कोमल, बाल एकांकी संग्रह आदि. अखिल भारतीय साहित्य परिषद भोपाल, गुजरात, हरियाणा अन्य कई संस्थाओं से वे पुरस्कार प्राप्त कर चुकी हैं. भोपाल, गुजरात, हरियाಣ ಇವು ಸರ್ಕಾರಗಳಿಂದ ಇವರಿಗೆ ಇವರ ಒಂದು ಸಾಹಿತ್ಯಕ್ಕೆ ಪುರಸ್ಕಾರ ಸಿಕ್ಕಿವೆ. शब्दार्थ सदी युग उदास निराश दुखी, मूंछ मीसे मुस्टेक, पूंछ दुम बाला टैल, औकात योग्यता, गुस्सा क्रोध, माफ़ी क्षमा, छाती सीना चेस्ट, जुदाई बिछड़ना, कसूर दोष, घूम वैभव, धूम वैभव, टाट बाट ऑल्सो. हाल स्थिति, मुखड़ा मुख चेहरा मुशुड़ी, नाराज आक्रोश, अग्रज बड़ा भाई, आवाज ध्वनि, मजाल सामर्थ्य, योग्यता सलोना सुंदर, सच सत्य, वक्त समय, चिट्ठी पत्र, चौंकना चकित होना, अफसोस विषाद, दुख दिलासा सांत्वना, शाश्वत स्थायी, खोज शोध, जांच तलाश, सफर यात्रा. ಈಗ ಸರದಿ ಯುಗ ಅಲ್ವಾ, ಕನ್ನಡದಲ್ಲಿ ಹೇಳ್ತೀವಿ. ಉದಾಸ್ ಅಂತ ಹೇಳಿದರೆ ನಿರಾಶೆ ದುಃಖ, ಮೂಂಚ್ ಅಂದರೆ ಮೀಸೆ, ಪೂಂಚ್ ಅಂದರೆ ಬಾಳ, ಔಕಾತ್ ಅಂದರೆ ಯೋಗ್ಯತೆ, ಗುಸ್ಸಾ ಕೋಪ, ಖೋಜ್ ಹುಡುಕುವಿಕೆ, ಮಾಫಿ ಕ್ಷಮೆ ಮಾಡುವುದು, ಸಫರ್ ಯಾತ್ರಾ ಪ್ರವಾಸ ಅಂತ ಹೇಳ್ತೀವಿ. ಛಾತಿ ಅಂದರೆ ಎದೆ, ಕಸೂರ್
ದೋಷ. ಧೂಮ್ ಅಂತೇಳಿದ್ರೆ ವೈಭವ, ಸ್ಥಿತಿ. ಮುಕುಡ ಮುಖ. ನಾರಾಜ್ ಕೋಪ, ಆಕ್ರೋಶ. ಅಗ್ರಜ ಅಂದರೆ ದೊಡ್ಡ ಅಣ್ಣ, ಅಣ್ಣ ಅಂತ ಹೇಳ್ಬೋದು. ಆವಾಸ್ ಧ್ವನಿ, ಶಬ್ದ. ಮಜಾಲ್ ಸಾಮರ್ಥ್ಯ, ಯೋಗ್ಯತೆ, ಸಾಮರ್ಥ್ಯ. ಸಲೋನ ಸುಂದರ. ಅಫ್ಸೋಸ್ ಅಂದರೆ ದುಃಖ. ಚಿಟ್ಟಿ ಪಾತ್ರ ಅಂದರೆ ಕ್ರೋಧ. ಪಾತ್ರ, ಚಿಟ್ಟಿ ಪಾತ್ರ ಇಟ್ಸ್ ಕ್ಯಾರೆಕ್ಟರ್, ಲೆಟರ್. ಮುಂದಕ್ಕೆ ಪಾಠಕ್ಕೆ ಹೋಗೋಣ. छात्र इस पाठ में कहती है जैसे आधुनिक जीवन शैली में, आधुनिक जीवन शैली में हमारा जो मोबाइल और चिट्ठी या टेलीफोन के बारे में जान सकते हैं. छात्र इस पाठ के द्वारा बदलती हुई आधुनिक जीवन शैली में चिट्ठी, दूरभाषा, टेलीफोन. चिट्ठी का मतलब लेटर, दूरभाषा टेलीफोन, मोबाइल की स्थितियों की जानकारी प्राप्त करेंगे. The condition of mobile, will know the information about the mobile condition. वर्तमान परिस्थिति में मोबाइल फ़ोन का महत्व at present और उसकी आवश्यकता पर विचार कर पाएंगे. ಈಗಿನ ಲೆಟರ್ ಮುಖ್ಯ ಇದೆಯಾ? ಇಲ್ಲ. ಟೆಲಿಫೋನ್ ಮುಖ್ಯ ಇದೆಯಾ? ಇಲ್ಲ. ಮೊಬೈಲ್ ಬಹಳ ಮುಖ್ಯವಾಗಿದೆ ಎಲ್ರಿಗೂ, ಹೌದಲ್ವಾ? ಇದರ ಅವಶ್ಯಕತೆ ಏನಿದೆ ಅನ್ನೋದನ್ನ ನೋಡೋಣ. ಏನು ಹೇಳಿದ್ದಾರೆ ನೋಡಿ. ಬಹು ದಿನೋं से ड्राइंग रूम के कोने पर पड़ा टेलीफोन ಬೋರ್ ಹೋ ರಹಾ ಹೈ. ಬೋರ್ ಅನ್ನೋದು ಆಂಗ್ಲ ಪದ. ಏನು ಹೇಳ್ತಿದ್ದಾರೆ? ತುಂಬ ದಿವಸಗಳಿಂದ ಈ ಡ್ರಾಯಿಂಗ್ ರೂಮಲ್ಲಿ, ಈ ಸ್ಟೋರ್ ರೂಮು, ಡ್ರಾಯಿಂಗ್ ರೂಮಲ್ಲಿ ಎಲ್ಲ ಅದಿದ್ದು ಇಟ್ಟಿರ್ತಾರಲ್ವ, ಆ ರೂಮಲ್ಲಿ ಬಿದ್ದು 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 ಸಾಕಾಗ್ಬಿಟ್ಟಿದೆ, ಬೋರ್ ಹೊಡಿತಿದೆ ಅಂತ ಹೇಳ್ತಿದೆ. ಯಾರು? ಟೆಲಿಫೋನ್. उसे अब अपनी ज़िंदगी ख़त्म होती लग रही थी. नाउ इट्स लाइफ इज़ गोइंग एंड. उस लाइफ टेलीफोन्स सदियों से उसका एक ಛತ್ರ ರಾಜ ಥಾ. ಮೊದಲನೇ ಒಂದಾನೊಂದು ಕಾಲದಲ್ಲಿ ಅದು ಒಂದು ರಾಜ ಆಗ್ಬಿಟ್ಟಿತ್ತು. ಟೆಲಿಫೋನ್ ಅಂದರೆ ಟ್ರರ್ ಅಂತ ಶಬ್ದ ಕೇಳಿಸಿ ಎಲ್ಲರೂ ಓಡೋಗ್ತಿದ್ರು ಅಲ್ವಾ? ಈಗ ಯಾರು ಟ್ರರ್ ಅನ್ನೋದಿಲ್ಲ ಪಾಪ. ಟೆಲಿಫೋನು ಬಂದರೆ ಓಹೋ ದೊಡ್ಡ ಶ್ರೀಮಂತರಿಗೆ ಏನೋ ಕಾಂಟ್ಯಾಕ್ಟ್ಸ್ ಇದೆ ಅಂತ. ಆದರೆ ಇವಾಗ ಗಲ್ಲಿ ಗಲ್ಲಿಗೂ ಎಲ್ಲರ ಕೈಯಲ್ಲೂ, ಆ ಮೊದಲಿನ ಕಾಲದಲ್ಲಿ ಬೀಡಿ ಸಿಗರೇಟ್ ಕುಡಿಯೋದಕ್ಕೆ ಬೆಂಕಿ ಪೊಟ್ಟಣ ಯೂಸ್ ಮಾಡ್ತಿದ್ರು ಅಲ್ವಾ? ಈಗಿನ ಕಾಲದಲ್ಲಿ ಎಲ್ಲರ ಹತ್ರನೂ ಒಂದು ಮೊಬೈಲ್ ಇದೆ, ಹೌದಲ್ವಾ? ಆ ರೀತಿ ಆಗ್ಬಿಟ್ಟಿದೆ. ಉಸೆ ಅಬ್ ಅಪ್ನಿ ಜಿಂದಗಿ ಖತಮ್ ಹೋತಿ ಲಗ್ ರಹಿ ಥಿ. ಪಾಪ ಅದಕ್ಕೆ ಈಗ ಲೈಫ್ ಎಂಡ್ ಆಗ್ತಾ ಇರೋ ಒಂದು ಸರ್ದಿ. ಒಂದು ಕಾಲದಲ್ಲಿ ಅದು ರಾಜ ಆಗಿತ್ತು, ಇವಾಗ ಏನಾಗಿದೆ? ವಯಸ್ಸಾಗ್ಬಿಟ್ಟಿದೆ, ತಾತ ಅಲ್ವಾ? ಒಂದೇ ಕಾಲದಲ್ಲಿ ಕೂತ್ಕೊಬೇಕು. ಪರ್ ಆಜ್ ಬಹುತ್ ಉದಾಸ್ ಹೈ. ತುಂಬ ದುಃಖ ಆಗ್ತಿದೆ ಪಾಪ ಅದಕ್ಕೆ. अब उसे कोई नहीं पूछे. ಯಾರು ಕೇಳ್ತಾರ? ವಯಸ್ಸಾಗ್ಬಿಟ್ಟಿದೆ, ಏನು ಆಡ್ತೀಯಾ, ಓಡ್ತೀಯಾ, ತಿಂತೀಯಾ? ನೋ, ಹಾಗಾಗ್ಬಿಟ್ಟಿದೆ ಆ ಟೆಲಿಫೋನ್. ನಾಹಿ ಉಸೆ ಕೋಯಿ ಫೋನ್ ಕರ್ತಾ. ಯಾರು ಟೆಲಿಫೋನ್ಗೆ ಫೋನೇ ಮಾಡ್ತಾ ಇಲ್ಲ. ಮೊದಲೆಲ್ಲ ಕಾಯಿನ್ ಹಾಕಿದ್ರೆ ಈ ಗಲ್ಲಿಯಲ್ಲೂ ಕಾಯಿನ್ ಬಾಕ್ಸ್ ಇತ್ತು, ಅದೂ ಇಲ್ಲ ಇವಾಗ ಅಲ್ವಾ? ಅದನ್ನು ಇಲ್ಲಿ ಶರ್ಮಾನೇ ಶರ್ಮಾನೇ ಆಕರ್ ಅಪ್ನಾ ಮೊಬೈಲ್ ಉಸಿ ಕೆ ಪಾಸ್ ರಖ್ ದಿಯಾ. ಈಗ ನಮ್ಮ ಶರ್ಮಾ ಅವರು, ಸುರೇಖಾ ಶರ್ಮಾ ಅವ್ರು ಏನು ಮಾಡ್ತಾರೆ, ಅವರ ಮೊಬೈಲನ್ನು ತೊಗೊಂಡೋಗಿ ಆ ಡ್ರಾಯಿಂಗ್ ರೂಮ್ ಟೆಲಿಫೋನ್ ಹತ್ರ ಇಟ್ಬಿಡ್ತಾರೆ. ಏನಾಗುತ್ತೆ ನೋಡೋಣ, ಮುಂದೆ ನೋಡೋಣ. ಹಾಗೆ देखिए अभी क्या होता है बच्चों. Means from this lesson children learn how their lifestyle is changing due to a use of electronic gadgets. It also discussed the importance and uses of mobile phones. In this lesson, we find a conversation between the telephone, mobile and a letter also. ಅಂದರೆ ಈ ಮೊಬೈಲ್ ಕಾರ್ಯನಿರ್ವಹಿಸುತ್ತಾ ಅಂತಹ ಒಂದು ಪಾಠದಲ್ಲಿ ವಿದ್ಯಾರ್ಥಿಗಳು ಈ ಪಾಠದಿಂದ ಬದಲಾಗುತ್ತಿರುವ ಆಧುನಿಕ ಜೀವನ ಶೈಲಿಯ ಅದನ್ನು ನಾವು ಯಾವ ರೀತಿ ಬದಲಾವಣೆ ಆಗ್ತಿದೆ ಮೊಬೈಲಿಂದ ಅನ್ನೋದನ್ನ ನೋಡ್ತೀವಿ. ಮೊದಲನೇದಾಗಿ ನೋಡಿ, ಇದೊಂದು ಸ್ಟೋರಿ, ಕತೆ.
ಟೆಲಿಫೋನ್ ಬರ್ತಾ ಇದ್ದಾನೆ ನೋಡಿ, ಏನು ಹೇಳ್ತಾ ಇದ್ದಾನೆ. ಮನಿ ಮನ್ಮೆ ಅವನ ಮನಸ್ಸಿನಲ್ಲಿ, ಯಾರನ್ನ ಈ ಶರ್ಮಾ ಅವ್ರ ಮೊಬೈಲ್ ತಂದು ಪಕ್ಕದಲ್ಲಿ ಇಟ್ಬಿಟ್ರಲ್ಲ, ಮನಿ ಮನ್ಮೆ ದಿಕ್ನೆ ಮೇ ಮೂಂಚ್ ಜೈಸಾ ಚೂಹೆ ಜೈಸಾ ನಾ ಮೂಂಚ್ ನಾ पूंछ फिर भी उसकी इतनी पूछ चल दूर हट मुझसे आकर बैठ गया मेरे पास तेरी औकात ही क्या है मेरे सामने. ಏನು ಹೇಳ್ತಿದೆ, ಟೆಲಿಫೋನ್ ಮನಸ್ಸಿನಲ್ಲಿ ಹೇಳ್ಕೊತಿದೆ. ದೇಖ್ನೆ ಮೇಲೆ ನೋಡೋದಕ್ಕೆ ಒಳ್ಳೆ ಇಳಿ ಥರ ಇದೆ, ಇಷ್ಟೇ ಇಷ್ಟು ಇಳಿ ಥರ ಇದೆ. ಮೂಂಚ್ ಬಿ ನಯ್ಯೇ, ಮೀಸೆನೂ ಇಲ್ಲ, ಅದಕ್ಕೆ ನಾ ಪೂಂಚ್ ಬಾಲಾನೂ ಇಲ್ಲ. ಫಿರ್ ಬಿ ಇಸ್ಕಿ ಇತನಿ ಪೂಚ್, ಆದರೆ ಇದಕ್ಕೆ ಇಷ್ಟು ಬೇಡಿಕೆ ಇದೆಯಲ್ಲ. ಚಲ್ ದೂರ ಹಟ್ ಮುಜ್ಸೆ, ಇಲ್ಲಿಂದ ದೂರ ಹೋಗು. ಓಹೋ ಆಕರ್ ಬೈಟ್ ಗಯ ಮೇರೆ ಪಾಸ್, ಓಹೋ ದೊಡ್ಡದಾಗಿ ಬಂದು ನನ್ನ ಪಕ್ಕದಲ್ಲಿ ಕೂತಿದ್ಯಾ, ಹೋಗೋ ಆ ಕಡೆ. ತೇರಿ ಔಕಾತ್ ಹಿ ಕ್ಯಾ ಹೈ ಮೇರೆ ಸಾಮನೆ. ಇಲ್ಲಿ ಏನಾಗ್ತಿದೆ, ಸೊ ಟೆಲಿಫೋನ್ ಏನು ಹೇಳ್ತಿದೆ, ಟೆಲಿಫೋನ್ ಮೊಬೈಲ್ಗೆ ಏನಂತ ಹೇಳ್ತಿದೆ, ಫೋನ್ನ ಮಹತ್ವ, ಅದರ ಅವಶ್ಯಕತೆಯ ಬಗ್ಗೆ ವಿಚಾರ ಮಾಡ್ತಾ ಇರಬೇಕಾದ್ರೆ ಈ ಟೆಲಿಝೋನ್ ತನ್ನ ಮನಸ್ಸಿನಲ್ಲಿಯೇ ನೋಡಲು ಇಳಿಯಂತೆ, ಬಾಯಿ ಇಲ್ಲ, ಬಾಳ ಇಲ್ಲ, ಮತ್ತು ಇದಕ್ಕೆ ಇಷ್ಟು ಕೇಳುವರು, ಏನು ಕೇಳೋದು, ಬೇಡಿಕೆ ಆಗ್ಬಿಟ್ಟಿದ್ದಾರೆ. ನನ್ನನ್ನು ದೂರ ತಳ್ಳಿದ್ದಾರೆ. ಚಲ್ ದೂರ್ ಹಟ್ ಮುಜ್ಸೆ ಆಕರ್ ಬೈಟ್ಗೆ, ಇಲ್ಲಿಂದ ಹೊರಟೋಗು, ಬಂದು ನನ್ನ ಬಳಿ ಕುಳಿತುಕೊಂಡಿತ್ತು. ಯಾರು, ಈ ಮೊಬೈಲ್. ನಿನ್ನ ಕಾಲಕ್ಷೇಪ ಏನು ಇದೆ ನನ್ನ ಮುಂದೆ. ಈಗ ಮೊಬೈಲ್ ಹೇಳ್ತಿದೆ ನೋಡಿ, ಮೊಬೈಲ್ ಚೌಂಕ್ ಕರ್ ದೇಖ್ತೆ ಹುಯೇ. ಈಗೇನಾಯಿತು, ಈ ಮೊಬೈಲ್ ಹೇಳ್ತಾ ಇದೆ, क्या हुआ भाई, मैंने तो तुम्हें कुछ कहा भी नहीं, तो गुस्सा क्यों हो रहे हो, मुझसे कोई गलती हो गई क्या, मैं माफ़ी चाहता हूँ, तुम मेरे बड़े भाई हो. ಏನು ಹೇಳ್ತಿದೆ ಮೊಬೈಲು, ಚೌಂಕ್ ಕರ್, ಪಾಪ ಭಯ ಪಟ್ಕೊಂಡು ಹೇಳ್ತಿದೆ ಆಶ್ಚರ್ಯದಿಂದ. ಕ್ಯಾ ಹುವಾ, ಏನಾಯಿತು ಅಣ್ಣಯ್ಯ, ವಾಟ್ ಹ್ಯಾಪನ್ ಮೈ ಡಿಯರ್ ಬ್ರದರ್, मैंने तो तुम्हें कुछ कहा भी नहीं, आई डिडंट सेड एनीथिंग ऑन यू, ನಾನು ಏನು ನಿನ್ನ ಬಗ್ಗೆ ಹೇಳಿಲ್ವಲ್ಲ. तो गुस्सा क्यों हो रहे हो, ಮತ್ತು ಯಾಕೆ ಕೋಪ ಮಾಡ್ಕೋತಿದ್ಯಾ. ವೈ ಆರ್ ಯು ಗೆಟ್ ಆ್ಯಂಗ್ರಿ, ಮುझसे कोई गलती हो, ನನ್ನಿಂದ ಏನಾದ್ರು ತಪ್ಪಾಗಿತ್ತೆ. ಫ್ರಮ್ ಮೈ ಸೈಡ್ ಈಸ್ ದೇರ್ ಎನಿ ಮಿಸ್ಟೇಕನ್, ಮೈ ಮಾಫಿ ಚಾಹತಾ ಹೂँ, ಫರ್ಗಿವ್ ಮೀ, ನನ್ನನ್ನು ಕ್ಷಮಿಸಿ, ನನ್ನನ್ನು ಕ್ಷಮಿಸಿಬಿಡಿ. ಯಾಕಂದರೆ ತುಮ್ ಮೇರೆ ಬಡೆ ಬಾಯು, ನೀನು ನನ್ನ ದೊಡ್ಡ ಅಣ್ಣ ಅಂತ ಹೇಳ್ತಾ ಇದೆ. ಈಗ ಟೆಲಿಫೋನ್, ವಾಟ್ ಈಸ್ ದ ಟೆಲಿಫೋನ್ ಈಸ್ ಟೆಲಿಂಗ್ ನಾವ್, ಲೆಟ್ ವಿ ಸಿ. ಟೆಲಿಫೋನ್, ವಾಟ್ ಡಸ್ ದ ಟೆಲಿಫೋನ್ ಸೇಸ್ ನಾವ್, गुस्सा ना करूं तो क्या करूं, पता है जब से तुम आए हो हमारी कोई पूछ नहीं रही, सब तुम्हें अपनी छाती से लगाए घूमते हैं, हर समय तुम्हें अपने पास रखते हैं, एक क्षण के लिए भी तुम्हारी जुदाई नहीं सहन कर सकते. ಅಲ್ವಾ, ತಂದೆ ತಾಯಿ ಅಷ್ಟೇ, ದೊಡ್ಡ ಮಗು ಬೆಳೆದಾದ್ಮೇಲೆ ಚಿಕ್ಕ ಮಗುನ ತುಂಬ ಮುದ್ದಾಡ್ತಾರೆ. ಅವಾಗ ದೊಡ್ಡ ಮಗುಗೆ ಕೋಪ ಆಗುತ್ತೆ, ಓ ಅವನು ಮಾತ್ರ ತುಂಬ ಮುದ್ದಾಡ್ತೀಯಾ, ನನ್ನ ಮುದ್ದಾಡಲ್ವಾನ. ಹಾಗೆ ಇಲ್ಲಿ ಏನಾಗ್ಬಿಟ್ಟಿದೆ, ಟೆಲಿಫೋನ್ ಏನು ಹೇಳ್ತಿದೆ ಮೊಬೈಲ್ಗೆ, ಗುಸ್ಸಾ ನಾ ಕರು, ಐ ಆಮ್ ನಾಟ್ ಗೆಟಿಂಗ್ ಆ್ಯಂಗ್ರಿ, ನಾನು ಕೋಪ ಮಾಡ್ತಾ ಇಲ್ಲ. ತೋ ಕ್ಯಾ ಕರು, ಬಟ್ ವಾಟ್ ಟು ಡೂ, ಪತಾ ಹೈ ಜಬ್ ಸೆ ತುಮ್ ಆಯೇ ಹೋ, ನಿನ್ಗೆ ಗೊತ್ತಿದೆ ನೀನು ಯಾವಾಗ ಬಂದಿಯೋ ಈ ಲೋಕಕ್ಕೆ. ಹಮಾರಿ ಕೋಯಿ ಪೂಚ್ ನಹಿ ರಹಿ, ನಮ್ಮನ್ನು ಯಾರು ಕೇಳುವವರೇ ಇಲ್ಲ. ನೋ ಬಡಿ ಈಸ್ ಆಸ್ಕಿಂಗ್ ವೆನ್ ಯು ಕೇಮ್ ಹಿಯರ್, ಸಬ್ ತುಮೇ ಅಪನಿ ಛಾತಿ ಸೆ ಲಗಾಯೆ ಗುಮ್ತೆ ರಹೆ, ಎಲ್ಲ ನಿನ್ನ ಎದೆಯಲ್ಲಿ ಇಟ್ಕೊಳ್ತಿರ್ತಾರೆ, ಎದೆಯಲ್ಲಿ ಪಾಕೆಟಲ್ಲಿ ಅಲ್ವಾ. ಹೆಣ್ಮಕ್ಳು ಗಂಡು ಮಕ್ಕಳು ಅನ್ನೋದಿಲ್ಲ, ಎಲ್ಲ ಎದೆಯಲ್ಲಿ ಇಟ್ಕೊತಾರೆ. ಕೆಲವರು ಪಾಕೆಟ್ಲಿ ಇಟ್ಕೊಂಡು ತಿರುಗ್ತಾರೆ, ಗುಮ್ತೆ ರಹೆ. ಸಮ್ ಆಫ್ ದೆಮ್ ಕೀಪಿಂಗ್ ಇನ್ ನಿಯರ್ ಟು ದ ಚೆಸ್ಟ್ ಆ್ಯಂಡ್ ಸಮ್ ಆಫ್ ದೆಮ್ ಕೀಪಿಂಗ್ ಇನ್ ಯ ಪ್ಯಾಂಟ್ ಲೈಕ್ ದಟ್.
हर समय तुम्हें अपने पास रखते हैं, ऑल द टाइम दे आर कीपिंग यू विद देम, एक क्षण के लिए भी तुम्हारी जुदाई नहीं सहन कर सकते, ಒಂದು ಕ್ಷಣ ಮೊಬೈಲ್ ಅವ್ರ ಹತ್ರ ಇಲ್ಲ ಅಂದರೆ ಅವರು ಸಹಿಸ್ಕೊಳಕ್ಕಾಗಲ್ಲ, ಹಂಗಾಗ್ಬಿಟ್ಟಿದೆ. ಸೊ ಫಾರ್ ದ್ಯಾಟ್ ಮೊಬೈಲ್ ಇಸ್ ಟೆಲಿಂಗ್, ಅದಕ್ಕೆ ಮೊಬೈಲ್ ಹೇಳುತ್ತೆ, टेलीफोन भैया ये तो बताओ इसमें हमारा क्या कसूर है. ಟೆಲಿಫೋನ್ ಅಣ್ಣ ನೀನೇ ಹೇಳು, ನನ್ನ ದೋಷ ಏನಾದ್ರು ಇದೆಯಾ, ನಾನೇನಾದರೂ ಪಾಪ ಮಾಡಿದ್ನಾ, ನಂದೇನಾದ್ರು ತಪ್ಪಿದೆಯಾ, ನಾನೇನಾದ್ರು ಪಾಪ ಮಾಡಿದ್ನಾ ಹೇಳು. इसमें हमारा क्या कसूर, कसूर मीन्स दोषा, बताओ टेल मी, मैं तुम्हारे लिए क्या कर सकता हूँ, व्हाट कैन आई डू फॉर यू नाउ, तुम जो कहोगे मैं करूँगा, ನೀನು ಏನು ಹೇಳ್ತೀಯ ಅದನ್ನು ನಾನು ಮಾಡ್ತೀನಿ ಅಂತ ಹೇಳಿ ಮೊಬೈಲ್ ಹೇಳುತ್ತೆ. ನಾವು ಹಾಗೆ ಟೆಲಿಫೋನ್ ಹೇಳುತ್ತೆ ನೋಡೋಣ, ತುಮ್ ಕ್ಯಾ ಕರೋಗೆ, अब तुम तुम्हारे नए रूप बाजार में आ रहे हैं, चारों ओर तुम्हारी ही घूम मची हुई है, देख नहीं रहे मेरा हाल, मेरे सुंदर से मुखड़े पर धूल जमी पड़ी है, अब मुझे कोई साफ भी नहीं करता. ಏನು ಹೇಳ್ತಿದೆ ಟೆಲಿಫೋನ್, ತುಮ್ ಕ್ಯಾ ಕರೋಗೆ, ನೀನೇನು ಮಾಡ್ತೀಯಪ್ಪ, अब तो तुम्हारे नए ಈಗ ನೋಡಿದ್ರೆ ನಿನ್ನ ರೂಪ ಎಷ್ಟೆಷ್ಟು ಅಗಲ ಬಂದ್ಬಿಟ್ಟಿದೆ, ಎಷ್ಟೆಷ್ಟು ಸಣ್ಣದಾಗಿ ಬಂದ್ಬಿಟ್ಟಿದೆ, ಉದ್ದಕ್ಕೆ ಬಂದ್ಬಿಟ್ಟಿದೆ, ಚಿಕ್ಕದಾಗಿ ಬಂದ್ಬಿಟ್ಟಿದೆ, ಬೆಂಕಿಪಟ್ಟಣ ರೀತಿಯಲ್ಲಿ ಬಂದ್ಬಿಟ್ಟಿದೆ, ಮಾರುಕಟ್ಟೆಗೆ ಬಂದ್ಬಿಟ್ಟಿದೆ. ಚಾರೋ ಓರ್ ತುಮಾರಿ ಧೂಮ್ ಮಚ್ಚಿ ಹುಯಿ, ಎಲ್ಲ ನಿನ್ನನ್ನೇ ಹುಡುಕ್ತಾ ಇದ್ದಾರೆ, ಧೂಮ್ ಮಚ್ಚಿ. ಎವ್ರಿ ಒನ್ ಆರ್ ಬ್ಯಾಕ್ ಆಫ್ ಯು ಓನ್ಲಿ, ದೇಖ್ ನಹೀ ರಹೆ ಮೇರಾ ಹಾಲ್, ಯಾರು ನನ್ನ ನೋಡೋದೇ ಇಲ್ಲ, ನನ್ನ ಕಂಡೀಷನ್ ಹೇಗಿದೆ ಅಂದರೆ, ಮೇರೆ ಸುಂದರ ಸೆ ಮುಖಡೆ ಪರ್ ಧೂಲ್ ಜಮಿ, ನನ್ನ ಸುಂದರವಾದ ಮುಖ, ಆ ಟೆಲಿಫೋನ್ ಇದೆಯಲ್ಲ, ನನ್ನ ಸುಂದರವಾದ ಮುಖ ಏನಾಗ್ಬಿಟ್ಟಿದೆ, ಧೂಲ್ ಜಮಿ ಪಡಿ ಹೈ, ಡಸ್ಟ್ ತುಂಬ್ಕೊಂಬಿಟ್ಟಿದೆ, ಧೂಳು ತುಂಬ್ಕೊಂಬಿಟ್ಟಿದೆ, ಅಬ್ ಮುಜೆ ಕೊಯ್ ಸಾಫ್ ಬಿ ನಹೀ ಕರ್ತಾ. ನೋಡು, ನನ್ನ ಯಾರಾದರೂ ನೋಡ್ತಾರಾ, ವರ್ಷವರು ಇಲ್ಲ ಪರ್ಸವರು ಇಲ್ಲ, ಪಾಪ ವಯಸ್ಸಾದವ್ರು ತಾತ ಹೇಳ್ತಾರೆ, ನನ್ನ ಯಾರಪ್ಪ ನೋಡ್ಕೊತಾರೆ, ನನಗೆ ಸ್ನಾನ ಮಾಡಿಸ್ತಾರಾ, ನನಗೇನೋ ಪೌಡ್ರ್ ಹಚ್ತಾರಾ, ಏನು ಮಾಡೋರಿಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದೆ. ನಾವು ಮೊಬೈಲ್, ಈಗ ಅದಕ್ಕೆ ಮೊಬೈಲ್ ಏನು ಹೇಳುತ್ತೆ ನೋಡಿ, ಭಾಯ್ ನಾರಾಜ್ ಮತ್ ಹೋಯಿಯೇ, ಅಣ್ಣ ಬೇಜಾರಾಗಬೇಡ ಅಣ್ಣ, ಆಪ್ ತೋ ಮೇರೆ ಅಗ್ರಜ್ ಹೈ, ನೀವಂತೂ ನನ್ನ ಅಣ್ಣ, ಯು ಆರ್ ಮೈ ಬ್ರದರ್, ಡೋಂಟ್ ಗೆಟ್ ಸ್ಯಾಡ್, अब कभी ना कभी तो तुम्हें बूढ़े होना ही था, बट एनीहो ನೀನು ಒಂದೊಂದು ಟೈಮ್ ನೀನು ವಯಸ್ಸು ಆಗಲೇಬೇಕು, ಯು ಆರ್ ಗೋಯಿಂಗ್ ಟು ಗೆಟ್ ಓಲ್ಡ್ ಏಜ್ ಓನ್ಲಿ, बूढ़ा होने ही था, यू विल बी डेफिनेटली बिकम अ ओल्ड, सदियों से तुम्हारा ही राज था, ಬಟ್ ನಾವು ಬರೋಕ್ಕೆ ಮುಂಚೆ ನೀನು ಏನಾಗಿದ್ದೆ, ರಾಜನಾಗಿದ್ದೆ ನಮ್ಮೆಲ್ರಿಗಿಂತ. ಯಾರ ಮನೆಯಲ್ಲ ಟ್ರೈಂಗ್ ಅಂತ ಸೌಂಡ್ ಕೇಳಿದ್ರೆ ಏನು ಮಾಡ್ತಿದ್ರು, ಎಲ್ಲ ಓಡೋಗಿ ಹತ್ರದಲ್ಲಿ ಕೂತ್ಕೊತಿದ್ರು. ಸೊ ಇಟ್ ಈಸ್ ಲೈಕ್ ಮಿರಾಕಲ್. ಬಟ್ ಆದರೆ ಏನು ಮಾಡೋದು, ಈಗ ನನಗೊಂದು ಕಾಲ ನಿನಗೊಂದು ಕಾಲ, ಆನೆಗೆ ಒಂದು ಕಾಲ ಅಂದರೆ ಇರುವೆಗೆ ಒಂದು ಕಾಲ, ಹಾಗೆ ಇಲ್ಲಿ ಅವತ್ತು ನೀನು ರಾಜನಾಗಿದ್ದೆ, ಇವತ್ತು ನಾನಾಗಿದ್ದೀನಿ. ಇಸ್ಮೆ ಗುಸ್ಸೆ ಹೋನೆಕಿ ಕ್ಯಾ ಬಾತ್ ಹೈ, ಒಂದಾನೊಂದು ಕಾಲದಲ್ಲಿ ನನ್ನ ತಾತ ಮನೆಗೆ ಹೆಡ್ ಆಫ್ ದ ಫ್ಯಾಮಿಲಿ ಆಗಿದ್ದರು, ಇವಾಗ ವಯಸ್ಸಾಯಿತು, ಇವಾಗ ನಮ್ಮಪ್ಪ ಹೆಡ್ ಆಫ್ ದ ಫ್ಯಾಮಿಲಿ ಅಲ್ವಾ, ಅದರಲ್ಲಿ ಕೋಪ ಮಾಡ್ಕೊಳ್ಳೋಕ್ಕೇನಿದೆಯಾ, ನೋ. ಇಸ್ ದೇರ್ ಎನಿ ಟು ಗೆಟ್ ಆ್ಯಂಗರ್, ನೋ. ಏಕ್ ನಾ ಏಕ್ ದಿನ ತೋ ಯಹ ಹೋನಾ ಹಿ ತಾ, ಒನ್ ಆರ್ ದ ಒನ್ ಡೇ he has to become old only, so someone will take care, so that will happens here after telephone, mobile is king alva. Next ಟೆಲಿಫೋನ್ ಏನು ಹೇಳ್ತಾ ಅದಕ್ಕೆ ನೋಡಿ, ಟೆಲಿಫೋನ್ ಹೇಳ್ತಾ ಇದೆ, अपनी आवाज़ सुने मुझे महीनों बीत जाते हैं, पहले तो मेरी मालकिन मेरी इतनी सेवा करती थी, क्या मजाल की थोड़ी सी भी मिट्टी मेरे सलोने मुख पर गिर जाए, मैं दिन भर गुनगुनाता रहता था मधुर और मीठी आवाज़ में. ಏನು ಸೌಂಡ್ ಗೊತ್ತಾ,
ನನ್ನ ನನ್ನ ಸುನೋ ಮುಜೆ ಮಹಿನೋ ಬೀತ್ ಜಾತೆ ಹೇ, ನನ್ನ ಸೌಂಡ್, ನನ್ನ ಆವಾಜು, ನನ್ನ ಸೌಂಡು, ಮೈ ಸೌಂಡ್ ಇದನ್ನು ಕೇಳಿ ತಿಂಗಳಾನ್ ಗಂಟ್ಲೆ ಆಗೋಯ್ತು. ಪಹಲೆ ತೋ ಮೇರಿ ಮಾಲ್ಕಿನ್, ಬಿಫೋರ್ ದ್ಯಾಟ್ ಮೈ ಹೌಸ್ ಓನರ್, ನನ್ನ ಓನರ್. तो मेरे मालकिन, मालकिन स्त्रीलिंग रूप, मालिक पुल्लिंग. ಮಾಲ್ಕಿನ್ ಮೇರಿ ಇತನಿ ಸೇವಾ ಕರ್ತಿತ್ತಿ, ತುಂಬ ಚೆನ್ನಾಗಿ ಸೇವೆ ಮಾಡ್ತಾ ಇದ್ಲು. ಕ್ಯಾ ಮಜಾಲ್ಕಿ, ಸ್ವಲ್ಪ ಧೂಳು ಬಿದ್ದರೂ ನೀಟಾಗಿ ಒರೆಸಿ ಅದನ್ನು ನೀಟಾಗಿ ಇಡ್ತಾ ಇದ್ಲು. ಮೈ ದಿನ್ ಭರ್ ಗುಣಗನಾತಾ ರಹತಾ ತಾ ಮಧುರ್ ಅವ್ರ ಮೀಟಿ ಆವಾಜ್ ಮೇ. ಹಾಗಾಗಿ ನಾನು ದಿನನಿತ್ಯ ತುಂಬ ನೀಟಾಗಿ ಶಬ್ದವನ್ನು ಮಾಡ್ತಾ ಇದ್ದೆ. ಟೆಲಿಫೋನ್ ರಿಂಗಿಂಗ್ ಸೌಂಡ್ ಅಂತ ಜ್ಞಾಪಿಸ್ಕೊತಿದೆ. ಯಾವುದು? ಟೆಲಿಫೋನ್. ನಾವು ಲೆಟ್ ವಿ ಸಿ ಮೊಬೈಲ್ ವಾಟ್ ವಿಲ್ ಟೆಲ್ ಫಾರ್ ದ್ಯಾಟ್. ಮೊಬೈಲ್, ಬಾತ್ ತುಮಾರಿ ಬಿಲ್ಕುಲ್ ಸಚ್ ಹೈ, ದ ವರ್ಡ್ಸ್ ಆರ್ 100% ಟ್ರೂ. ಬಿಲ್ಕುಲ್, ನಿನ್ನ ಮಾತು ಬಹಳ ಸತ್ಯವಾಗಿದೆ. पर तुम्हारे विचार आज के ज़माने से मेल नहीं खाते. ಆದರೆ ನಿನ್ನ ವಿಚಾರ ಇವಾಗಿನ ಪರಿಸ್ಥಿತಿಯಲ್ಲಿ ಬಳಕೆ ಆಗ್ತಿಲ್ಲ. ಇಟ್ ಇಸ್ ನಾಟ್ ಇನ್ ಯೂಸ್. अब तुम वक्त के साथ चलना सीखो. ಈ ಸಮಯಕ್ಕೆ ತಕ್ಕಾಗೆ ನೀನು ಇರಬೇಕು ಅಲ್ವಾ? ಅದರ ಜೊತೆ ಸಮಯಕ್ಕೆ ತಕ್ಕಂತೆ ನಾವು ನಡ್ಕೊಂಡು ಹೋಗಬೇಕು ದೊಡ್ಡವರಾದ ಮೇಲೆ. ಟೆಲಿಫೋನ್ ಹೇಳ್ತಿದೆ, अच्छा बच्चू आज तुम मुझे उपदेश दे रहे हो, कोई बात नहीं, तुम्हारे साथ भी कभी इसी तरह का व्यवहार होगा, तब पता चलेगा. याद रखना, समय सदा एक सा नहीं रहता है. टेलीफोन ಹೇಳ್ತಿದೆ, ಮಗು आज तुम्हारा उपदेश, ನೀನೇನು ನನಗೆ ಉಪದೇಶ, ವಾಟ್ ಯು ಅಡ್ವೈಸ್ ಟು ಮೀ, यू आर एडवाइजिंग टू मी, इज इट नॉट? कोई बात नहीं, नो वर्ड्स, तुम्हारे साथ भी कभी इसी तरह का व्यवहार होगा. ನಿನಗೂ ನನ್ನ ಕಂಡೀಷನ್ ನಿನಗೆ ಬರುತ್ತೆ. ಯು ವಿಲ್ ಆಲ್ಸೋ ಗೆಟ್ ಒನ್ ಟೈಮ್ ದ ಸೇಮ್ ಚಾನ್ಸ್ ವಾಟ್ ಐ ಆಮ್ ಫೀಲಿಂಗ್ ನೌ, ಯು ಆಲ್ಸೋ ಫೀಲ್ ಒನ್ಸ್. ತಬ್ ಪತಾ ಚಲೇಗಾ, ದೆನ್ ಯುಲ್ ಗೆಟ್ ಅಂಡರ್ಸ್ಟ್ಯಾಂಡಿಂಗ್ ಅಬೌಟ್ ಮೈ ಫೀಲ್. ನಿನಗೆ ನಂತರ ಆದಾಗ ಏನಾಗುತ್ತೆ, ನನ್ನ ಪರಿಸ್ಥಿತಿ ನಿನಗೂ ಬರುತ್ತೆ, ಅವಾಗ ನಿನಗೆ ಅರ್ಥ ಆಗತ್ತೆ. ಯಾದ್ ರಖ್ನಾ, ನೆನಪಿಟ್ಕೋ. ಕೀಪ್ ರಿಮೆಂಬರ್, ಡೋಂಟ್ ಫರ್ಗೆಟ್, ಕೀಪ್ ರಿಮೆಂಬರ್ ಆಲ್ವೇಸ್. ಸಮಯ, ಟೈಮ್ ವಿಲ್ ಬಿ ಟೈಮ್ ವಿಲ್ ಬಿ ನಾಟ್ ಸೇಮ್, ಸದಾ ಏಕ್ ಸಾ ನಹಿ ರಹತಾ. ಎಲ್ರಿಗೂ ಒಂದೇ ಕಾಲ ಇರೋದಿಲ್ಲ ಅಲ್ವಾ? ಸದಾ ಹೇಳಿದೆ, ಆನೆಗೆ ಒಂದು ಕಾಲ ಬಂದರೆ ಇರುವೆಗೆ ಒಂದು ಕಾಲ. ಇಫ್ ದ ರಿಚ್ ಮ್ಯಾನ್ ಗೆಟ್ಸ್ ಒನ್ ಟೈಮ್, ದ ಪುವರ್ ಮ್ಯಾನ್ ಆಲ್ಸೋ ವಿಲ್ ಗೆಟ್ ಒನ್ ಟೈಮ್, ಗುಡ್ ಟೈಮ್, ರೈಟ್? ಲೈಕ್ ವೆನ್ ಪುವರ್ ಗೆಟ್ ರಿಚ್, ದ ರಿಚ್ ವಿಲ್ become poor. So this may happens due to the timings, is it not? So it makes anyone to get happens like that. ಈ ಟೆಲಿಫೋನ್ ಕೂಡ ಮೊಬೈಲ್ಗೆ ಈ ರೀತಿ ಹೇಳುತ್ತೆ. ಚಿಟ್ಟಿ, चिट्ठी मीन्स लेटर. पर्दे के पीछे से, मेरे प्यारे दोस्त, तुमने सच कहा, समय सदा एक समान नहीं रहता. ನನ್ನ ಪ್ರಿಯ ಮಿತ್ರರೇ, ನೀವು ನಿಜ ಹೇಳಿದ್ರಿ, ಸಮಯ ಯಾವಾಗಲೂ ಒಂದೇ ಥರ ಇರೋದಿಲ್ಲ. एक मीठी व प्यारी सुरीली सी आवाज़ सुनकर दोनों चौंक उठे और अपने चारों ओर देखने लगे. ಸಡನ್ ಆಗಿ ಈಗ ಬಂತಲ್ಲ, ಮೇರೆ ಪ್ಯಾರೇ ದೋಸ್ತ್ ಅಂತ ಹೇಳಿದ ತಕ್ಷಣ ಇಲ್ಲಪ್ಪ ಇದು ಇಷ್ಟೊಂದು ಸ್ವರ ಬರ್ತಿದೆಯಲ್ಲ, ಈ ಸೌಂಡ್ ಕೇಳಿಸ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಇಬ್ಬರು ಎಚ್ಚರಗೊಳ್ತಾರೆ. ಚೌಂಕುಟೆ, ಆಶ್ಚರ್ಯ ಪಡ್ತಾರೆ. ಅಪ್ಪನೇ ಚಾರೋ ಓರ್, ನಾಲ್ಕು ದಿಕ್ಕು ಕಡೆ ನೋಡ್ತಾರೆ. ಯಾರು? ಟೆಲಿಫೋನು, ಮೊಬೈಲ್. ದೋನೋ ಏಕ್ ಸಾಥ್, ಇಬ್ಬರು, ಟೆಲಿಫೋನು ಮತ್ತು ಮೊಬೈಲ್. ಅರೇ यह आवाज़ तो दादी के बक्से से आ रही है. ಅಯ್ಯೋ, ಈ ಲೆಟ್ರ್ ಸೌಂಡ್ ಎಲ್ಲಿಂದ ಬರ್ತಿದೆ ಗೊತ್ತಾ? ಆ ಅಜ್ಜಿ ಸೂಟ್ ಕೇಸಿಂದ ಬರ್ತಾ ಇದೆ, ಅಜ್ಜಿ ಪೆಟ್ಟಿಗೆಯಿಂದ ಬರ್ತಾ ಇದೆ. दोनों बक्सा खोलते हैं तो वहाँ पर पड़ी बहुत पुरानी चिट्ठी को देखकर चौंक जाते हैं. ಇಬ್ಬರು ಹೋಗಿ ಅಜ್ಜಿ ಪೆಟ್ಟಿಗೆಯನ್ನು ಓಪನ್ ಮಾಡ್ತಾರೆ. ಓಪನ್ ಮಾಡಿದ ತಕ್ಷಣ ಒಂದು ಹಳೇ ಪತ್ರ ಇತ್ತು.
They saw the grandmother's box opened. They found one letter. After seeing that letter, they got afraid. ಭಯನೂ ಆಗುತ್ತೆ ಪ್ಲಸ್ ದೇ ಹ್ಯಾವ್ ಅವರು ನೋಡ್ಬಿಟ್ಟು ಏನು ಮಾಡ್ತಾರೆ, ಚೌಂಕ್ ಗಯಾ, ಆಶ್ಚರ್ಯ ಪಡ್ತಾರೆ. चिट्ठी, मेरे प्यारे ट्रिंग ट्रिंग, जो स्थिति आज तुम्हारी है उसे मैंने भी भुगता है अफसोस करते हुए. लेटर इज टेलिंग, व्हाट लेटर इज टेलिंग? ದುಃಖ, ದುಃಖದಲ್ಲಿ ಹೇಳ್ತಿದೆ ಲೆಟರು. ನನ್ನ ಪ್ರಿಯರೇ, ಮೇರೆ ಪ್ಯಾರೆ, ಟ್ರಿಂಗ್ ಟ್ರಿಂಗ್, ಮೈ ಡಿಯರ್ ಲವ್ಲಿ ಟೆಲಿಫೋನ್, ಟ್ರಿಂಗ್ ಟ್ರಿಂಗ್, ಜೋ ಸ್ಥಿತಿ ಆಜ್ ತುಮಾರಿ ಹೈ. ನೋಡಿ, ಲೆಟರು ಒಂದು ದಿವಸ ಈ ರೀತಿ ಹೇಳ್ಕೊಡ್ತು ಟೆಲಿಫೋನ್ಗೆ. ಈಗ ಟೆಲಿಫೋನ್ ಹೇಳ್ತಿದೆ, ಟೆಲಿಫೋನ್ಗೆ ಲೆಟರ್ ಹೇಳ್ತಾ ಇದೆ. ಆಹಾ, ನೋಡ್ದ ಟ್ರಿಂಗ್ ಟ್ರಿಂಗ್, ನೋಡ್ದ ನಿನಗೂ ಬಂದಿದ್ದು, ತುಮಾರಿ ಹೈ, ಉಸೆ ಮೈನೆ ಭಿ ಭುಗ್ತಾ ಹೂँ. For that's why I am ವಿಷಾದ್, ದುಃಖ, ಅಫ್ಸೋಸ್, ನಾನು ದುಃಖ ಪಡ್ತಾ ಇದ್ದೀನಿ. ಟೆಲಿಫೋನ್, वो कैसे, how is it? चिट्ठी, हाय हाय, क्या दिन थे जब मेरे अंदर गुलाब की पत्तियाँ रखकर प्रेमी प्रेमिका एक दूसरे को बेचते थे. यदि मुझे पहुँचने में कुछ देरी हो जाती थी तो लोगों की बेचैनी बढ़ जाती थी, पर तुम जब से आए हो तो लोग लिखना ही भूल गए. सब तुम पर ही गिटर पिटर करने लगे. ಲೆಟರ್ ಹೇಳ್ತಾ ಇದೆ ಏನಂತ, ಹಾ ಏನು ದಿನ ಮರ್ತೋಯ್ತಾ? ಜಬ್ ಮೇರೆ ಅಂದರ್ ಗುಲಾಬ್, ಲೆಟರ್ ಬರೀತಾ ಇದ್ರು ಅವಾಗಿನ ಕಾಲದಲ್ಲಿ, ಪೇಪರ್ ಲೆಟರ್ ಬರೆದು ರೋಸು ಗುಲಾಬಿ ಹೂಗಳನ್ನೆಲ್ಲ ಇಟ್ಟು ಕಳಿಸ್ತಾ ಇದ್ರು ಅಲ್ವಾ ಪ್ರೇಮಿಗಳು, ಲವರ್ಸ್, ಪ್ರೇಮಿ ಪ್ರೇಮಿಕಾ, ಏಕ್ ದೂಸರೆ ಕೋ ಬೇಚ್ತೆ थे. ಲವರ್ಸ್, ಲವರ್ ನೀಡ್ ಟು ಸೆಂಡ್ ಟು ದ ಲವರ್ಸ್. ಪ್ರೇಮಿ ಪ್ರೇಮಿಕಾ, ಪ್ರೇಮಿ ಪುಲ್ಲಿಂಗ್, ಪ್ರೇಮಿಕಾ ಸ್ತ್ರೀಲಿಂಗ್, ಕೆ ದೂಸರೆ ಕೋ ಬೇಚ್ತೆ थे, ಡಿಸ್ಟ್ರಿಬ್ಯೂಟಿಂಗ್ ದ ಲೆಟರ್ಸ್. ಈ ರೀತಿ ಇತ್ತು. यदि मुझ पहुँचने में ನೀನು ಬಂದಲ್ಲ, कुछ देरी हो जाती थी तो लोगों के बेचैनी बढ़ जाती थी, पर तुम आए. ಈಗ ಏನು ಮಾಡ್ತಿದ್ರು, ನೀನು ಬಂದಾದಮೇಲೆ, ಆಫ್ಟರ್ ಯು ಕಮ್, ಟೆಲಿಫೋನ್, ಇಫ್ ಯು ಆಫ್ಟರ್ ಯು ಕಮಿಂಗ್ हो तो लोग लिखना ही भूल गए, दे डोंट नो टू ರೈಟ್ ಆಲ್ಸೋ ಪ್ರಾಪರ್. ಟೆಲಿಫೋನ್ ಬಂದಮೇಲೆ ಲೇಖನಿ ಬರೆಯೋದೇ ಗೊತ್ತಿಲ್ಲ ಅವ್ರಿಗೆ, ಹೇಗೆ ಬರೀಬೇಕು ಅನ್ನೋದು. ದೇ ಫರ್ಗಾಟ್, ಭೂಲ್ ಗಯೆ. ಸಬ್ ತುಮ್ ಪರ್ ಹಿ ಗಿಟರ್ ಬಿಟರ್ ಕರ್ನೆ ಲಗೆ. ಸೊ ಎಲ್ಲರೂ ನಿನ್ನ ಮೇಲೇ ಗಿಟರ್ ಪಿಟರ್ ನಾಯ್ಸ್ ಮಾಡಿಕೊಂಡು ಅಲ್ವಾ ಟೆಲಿಫೋನ್ ಬಂದಾಗ. ಸೊ ಇದನ್ನು ಮಾಡ್ತಾ ಇದ್ದಾರೆ, ನನ್ನನ್ನು ಮರ್ತುಬಿಟ್ರು. ಈಗ ನೋಡು, ಗಿಟರ್ ಪಿಟರ್ ನಿನ್ನನ್ನು ಮರೀತಾರೆ ಅಲ್ವಾ. ಸೊ ಲೈಕ್ ದ್ಯಾಟ್ ಮೊಬೈಲ್ ಇಸ್ ಟೆಲಿಂಗ್, ದಿಲಾಸಾ ದೇತೆ ಹುए, ಚಿಟ್ಟಿ ಬಹನ್ ನಿರಾಶ ಮತ್ ಹೋ. ಲೆಟ್ರ್ ಅಕ್ಕ, ನಿರಾಶಲಾಗಬೇಡ. ये तो समय का ಹೇರ್ ಫೇರ್ है, सभी के दिन फिरते रहते हैं. ಇದು ಯಾವಾಗ ಬೇಕಾದ್ರೂ ಹೋಗ್ಬೋದು ಬರ್ಬೋದು, ಬಟ್ ಆದರೆ ದಿನ ಬಂದೇ ಬರುತ್ತೆ ಮತ್ತೆ ಪುನಃ. ಅಗೇನ್ ದ ಡೇ ವಿಲ್ ಕಮ್, ಡೋಂಟ್ ಗೆಟ್ ಸ್ಯಾಡ್. ಚಿಟ್ಟಿ, ಯಹಿ ತೋ ಮೈ ಕಹತಿ ಹೂँ ಭಯ್ಯಾ. ಇದನ್ನೇನಪ್ಪ ನಾನು ಹೇಳ್ತಾ ಇದ್ದೀನಿ ನಿಮಗೆ. ತುಮ್ಹಾರೆ ಆನೆ ಪರ್ ಟೆಲಿಫೋನ್ ಭಾಯ್ ಕೋ ದುಃಖ नहीं मनाना चाहिए, बल्कि खुशी खुशी आपका स्वागत करना चाहिए. दुनिया में कुछ भी शाश्वत नहीं, पता नहीं ये मानव जाति कल क्या नई खोज कर दें. ಏನು ಹೇಳ್ತಿದೆ ಚಿಟ್ಟಿ, ತುಮಾರೆ ಆನೆ ಪರ್, ನೀನು ಬಂದಾದ ಮೇಲೆ ಟೆಲಿಫೋನ್ ನನಗೇನಾಯಿತು, ದುಃಖ ಆಯಿತು. ದುಃಖ ನಹಿ ಮಾನ್ನ ಚಾಹಿಯೆ, ಯು ಶುಡ್ ನಾಟ್ ಫೀಲ್ ಸ್ಯಾಡ್. ಇನ್ಸ್ಟೆಡ್ ಆಫ್ ಸ್ಯಾಡ್, ದುಃಖ ಪಡಬಾರ್ದು. ಅದು ಬದಲು ಏನು ಮಾಡಬೇಕು, ಖುಷಿಯಾಗಿ ಸ್ವಾಗತ ಮಾಡಬೇಕು. ಯಾಕಂತೇಳಿದ್ರೆ ದುನಿಯಾ ಮೇ ಕುಚ್ ಭೀ ಶಾಶ್ವತ ನಹಿ, ಪ್ರಪಂಚದಲ್ಲಿ ಯಾವುದೂ ಸಹ ಶಾಶ್ವತವಿಲ್ಲ.
पता नहीं ये मानव जाति कल क्या नई खोज कर दे ಗೊತ್ತಾಗೋದಿಲ್ಲ ಈ ಮಾನವ ಜಾತಿ ಈ ಮಾನವ ಕುಲದ ಜಾತಿ ಮನುಷ್ಯ ಯಾವಾಗ ಏನು ಹೊಸದಾಗಿ ಕಂಡುಹಿಡಿತಾನೆ ವೆನ್ ದಿಸ್ ಹ್ಯೂಮನ್ ವಿಲ್ ಗೋಯಿಂಗ್ ಟು ಇನ್ವೈಡ್ ಸಮಥಿಂಗ್ ನ್ಯೂ ಯಾವಾಗ ಅವನು ಇನ್ವೆನ್ಷನ್ ಮಾಡ್ತಾನೆ ಅನ್ನೋದೇ ಗೊತ್ತಿಲ್ವಲ್ಲ ಅಂತ ಹೇಳ್ತಾ ಇದೆ ಅದಕ್ಕೆ ಮೊಬೈಲ್ तुम सत्य कह रही हो यू आर टेलिंग द रियल ट्रूथ अब जो नए ಮೊಬೈಲ್ की खोज की जा रही है ಅಪ್ಪ ಈಗ ನೋಡು ಹೊಸ ಮೊಬೈಲ್ ನನಗಿಂತ ಇನ್ನೂ ಚೆನ್ನಾಗಿರೋ ಮೊಬೈಲ್ನ ಸರ್ಚ್ ಮಾಡ್ತಾ ಇದ್ದಾರೆ उसमें बात करने वाले व सुनने वाले एक दूसरे को देख भी सकते हैं ಅಲ್ವಾ ಮೊಬೈಲ್ ಬಂದಾಗ ಏನಾಯಿತು ಬರೀ ಕಾಲ್ ಮಾತ್ರ ಮಾಡ್ತಾಯಿದ್ರು ಇವಾಗ ಏನು ಮಾಡಬೇಕು ಇಲ್ಲಿರೋನು ಏನೇನು ಕೆಲಸ ಮಾಡ್ತಿದ್ದಾನೆ ಅಲ್ಲಿ ಅವನೇನು ಕೆಲಸ ಮಾಡ್ತಿದ್ದಾನೆ ಇಲ್ಲಿಂದ ನೋಡ್ಕೊಳ್ಳೋದು ವಿಡಿಯೋ ಕಾಲ್ ಏಕ್ ದೂಸರೆ ಕೋ ದೇಖ್ ಭೀ ಸಕ್ತೆ ಹೈ ವಿ ಕ್ಯಾನ್ ಸಿ ಈಚ್ ಅದರ್ ಚಿಟ್ಟಿ ಹೇಳ್ತಿದೆ ಮುಸ್ಕುರಾತೆ ಹುಯೇ इसलिए मैं तो यही कहती हूँ जो मिल जाए जितना मिल जाए उसी में खुश रहना सीखो ಅದಕ್ಕೆ ಪತ್ರ ಹೇಳ್ತಿದೆ ಯಹಿ ತೋ ಕೈತಿ ಅದನ್ನೇ ಹೇಳ್ತಿರೋದು ಜೋ ಮಿಲ್ ಜಾಯೆ ಏನು ಸಿಕ್ಕಿದೆಯೋ ಜಿತನಾ ಮಿಲ್ ಜಾಯೆ ಎಷ್ಟು ಸಿಕ್ಕಿದೆಯೋ ಉಸಿ ಮೇ ಖುಷ್ ರಹನಾ ಚಾಹಿಯೆ ಅಷ್ಟರಲ್ಲೇ ಸಂತೋಷವಾಗಿ ಇರೋದನ್ನ ಕಲಿ ಅಂತ ಈ ಲೆಟರ್ ಹೇಳ್ತಾ ಇದೆ मोबाइल और चिट्ठी की बातें सुनकर टेलीफोन ने अपनी स्थिति को समझा और मुस्कुराकर दोनों को गले लगा लिया ಸೊ ಇದನ್ನೆಲ್ಲ ಕೇಳಿಸ್ಕೊಂಡಿದ್ದ ತಕ್ಷಣ ಈ ಟೆಲಿಫೋನ್ ಏನು ಮಾಡುತ್ತೋ ಮೊಬೈಲ್ ಅವ್ರ ಚಿಟ್ಟಿ ಕಿ ಬಾತ್ ಸುನ್ಕರ್ ಈ ಚಿಟ್ಟಿ ಪತ್ರ ಹೇಳಿತ್ತಲ್ಲ ಆ ಮಾತನ್ನು ಕೇಳಿಸ್ಕೊಂಡು ಮೊಬೈಲ್ ಟೆಲಿಫೋನು ಗಟ್ಟಿಯಾಗಿ ತಬ್ಕೊಂಡ್ರು ಗಲೆ ಲಗಾ ಲಿಯಾ जैसे ही गले मिले तो मोबाइल पर रिंग टोन बज उठी जिंदगी एक सफ़र है सुहाना यहाँ कल क्या हो किसने जाना ಅಷ್ಟರಲ್ಲಿ ಟೆಲಿಫೋನ್ ಸೌಂಡ್ ಕೇಳಿಸ್ತು ಇಬ್ಬರು ತಪ್ಕೊಂಡಿದ್ದಾಗ ಯಾರು ಟೆಲಿಫೋನ್ ಮತ್ತು ಮೊಬೈಲ್ ಜಿಂದಗಿ ಇಕ್ ಸಫರ್ ಹೈ ಸುಹಾನಾ ಯಾ ಕಲ್ ಕ್ಯಾ ಹೋ ಕಿಸ್ನೆ ಜಾನ ಪ್ರಪಂಚದಲ್ಲಿ ಎಲ್ಲ ಇದೆ ಬಟ್ ಯಾವುದು ನಿರಂತರವಲ್ಲ ನಾಳೆ ಏನಾಗುತ್ತೆ ಏನು ಹೋಗುತ್ತೆ ಯಾರಿಗೂ ಗೊತ್ತಿಲ್ಲ ಕಿಸ್ನೆ ಜಾನೆ ನೋಬಡಿ ನೋಸ್ ಯಾರು ತನಗೆ ಗೊತ್ತಿದೆ ನಾಳೆ ಏನಾಗುತ್ತೆ ಅಂತ ಡಸ್ ವಿ ನೋ ಎನಿಥಿಂಗ್ ನೋ ಸೊ ಅದನ್ನೇ ಇಲ್ಲಿ ಹೇಳೋದು ಮೊಬೈಲ್ ಏನು ಹೇಳುತ್ತೆ ಮೊಬೈಲ್ ಮತ್ತು ಪತ್ರದ ಮಾತನ್ನು ಕೇಳಿ ಟೆಲಿಫೋನ್ ತನ್ನ ಸ್ಥಿತಿಯನ್ನು ತಿಳಿಸಿತು ಮತ್ತು ನಗು ನಗುತ್ತಾ ತನ್ನಿಬ್ಬರನ್ನು ತನ್ನ ಎದೆಗೆ ಅಪ್ಪಿಕೊಂಡಿತ್ತು ಆಗ ಅಪ್ಪಿಕೊಂಡಾಗ ಮೊಬೈಲ್ನ ರಿಂಗ್ ಟೋನ್ ಶಬ್ದ ಉಂಟಾಯಿತು ಜೀವನ ಎಂಬುದು ಸೊಗಸಾದ ಪ್ರಯಾಣ ಇಲ್ಲಿ ನಾಳೆ ಏನು ಆಗುತ್ತದೋ ಯಾರೋ ಕಾಣೆ ನಿಧಾನಕ್ಕೆ ಪರದೆ ಡಬರ್ ಅಂತ ಹೇಳಿ ಬೀಳತ್ತೆ ಇಸ್ ನಾಟ್ ಸೊ the telephones are rejected lot today. We hardly see people using a telephone while conversing, so there comes the letter. Now the letter speaks of its place in today's generation. Nowadays people hardly write letters. The message to be conveyed is sent through the mail from mobiles. Earlier boys and girls used to write letters. They used to place flower petals and send the written letters to their beloved ones. But today people hardly write letters while discussing, so telephone hugs them both and pacifies the telling world changes day by day. What is there today may not remain tomorrow. Life is a wonderful journey. Nobody knows that may happen tomorrow. So what happened? धीरे धीरे पर्दा गिरता है. So the screen will be get fall down. ಈಗ नाटक मुक्ताय. मंच पर नाटक करते समय अध्यापक की सहायता से टेलीफोन मोबाइल व चिट्ठी के पहचान चिन्ह चार्ट बना लें. मैंने यहाँ का ಇಲ್ಲಿ ಏನಿದೆ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಮೊಬೈಲ್ ಚಿತ್ರ ಕೊಟ್ಟು ತೋರಿಸಿದ್ದೀನಿ ಟೆಲಿಫೋನ್ ಚಿತ್ರ ತೋರಿಸಿ ಡ್ರಾಮಾದ ರೂಪದಲ್ಲಿ ನಿಮಗೆ ಹೇಳಿದ್ದೀನಿ ಅರ್ಥವಾಯ್ತಾ ಮಕ್ಕಳೇ ठीक है बच्चों समझ में आए हैव यू अंडरस्टूड ओके धन्यवाद
बच्चों।